ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆಯಿಂದ ಸಿಕ್ಕಾಪಟ್ಟೆ ಜಗಳಗಳು ಶುರುವಾಗಿದೆ. ನಿನ್ನೆ ತಾನೇ ನೀವು ನೋಡಿದ್ರಿ, ಅಶ್ವಿನಿ ಗೌಡ ಅವರು ಕಣ್ಣೀರೇ ಹಾಕ್ಬಿಟ್ರು. ಯಾಕಂದ್ರೆ ಮನೆ ಮಂದಿ ಎಲ್ಲರೂ ಸೇರಿ ಅಶ್ವಿನಿ ಗೌಡ ಅವರ ಮೇಲೆ ಅಟ್ಯಾಕೆ ಮಾಡಿಬಿಟ್ರು. ಡೇ 1 ಇಂದ ತಾನೇ ನೋಟಿಸ್ ಹಾಕಬೇಕು, ತಾನೇ ಎಲ್ಲರನ್ನ ಕಂಟ್ರೋಲ್ ಮಾಡಬೇಕು ಅನ್ಕೊಂಡಿದ್ದಂತಹ ಅಶ್ವಿನಿ ಗೌಡ ವಿರುದ್ಧ ಎಲ್ಲರೂ ಕೂಡ ತಿರುಗಿ ಬಿದ್ರು. ಅವರು ಕಣ್ಣೀರನ್ನು ಕೂಡ ಹಾಕುವಂತ ಲೆವೆಲ್ಗೂ ಕೂಡ ಹೋಗಿ ಆಯ್ತು. ಆದ್ರೆ ನಂತರ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ರು. ಏನಂತ ಹೇಳಿದ್ರೆ, ಮನೆಯಲ್ಲಿ ಈಗ ಒಬ್ಬನದೇ ಅಧಿಪತಿ, ಅವನೇ ಅಸುರಾಧಿಪತಿ ನಮ್ಮ ಕಾಕ್ರೋಚ್ ಸುದಿ ಅವರು. ಸೊ ಕಾಕ್ರೋಚ್ ಸುದಿ ಈಗ ಒಂಟಿನೂ ಅಲ್ಲ ಜಂಟಿನೂ ಅಲ್ಲ, ಆ ಮನೆಯ ರಾಕ್ಷಸ ಅಧಿಪತಿ ಅವನು. ಹೇಳ್ದಂಗೆ ಎಲ್ಲರೂ ಕೂಡ ಕೇಳಲೇಬೇಕು ಅಂತ ಹೇಳಿ ಬಿಗ್ ಬಾಸ್ ಆರ್ಡರ್ ಮಾಡಾಗಿತ್ತು. ಅದರಂತೆ ಈಗ ಕಾಕ್ರೋಚ್ ಅವರು ಮನೆಯನ್ನ ಸಿಕ್ಕಾಪಟ್ಟೆ ರೂಲ್ ಅನ್ನ ಮಾಡ್ತಿದ್ದಾರೆ, ನರಕವನ್ನೇ ಸೃಷ್ಟಿ ಮಾಡ್ತಿದ್ದಾರೆ. ಅವರವರ ಮಧ್ಯೆ ಜಗಳಗಳನ್ನು ಹಾಕಿದ್ದಾರೆ. ಸೊ ಅಶ್ವಿನಿ ಗೌಡ ಹಾಗೂ ಅಶ್ವಿನಿ SN ಅವರು ಇಬ್ರು ದೊಡ್ಡ ಮಟ್ಟಕ್ಕೆ ಜಗಳವನ್ನ ಮಾಡ್ಕೊಂಡಿದ್ದಾರೆ. ಕಾಲು ಮೆಟ್ಟು ಎಲ್ಲವನ್ನು ತೋರಿಸ್ಕೊಂಡಿದ್ದಾರೆ. ನೀನ್ ಯಾವಳೆ ಹೇಳಕ್ಕೆ ಮುಚ್ಕೊಂಡಿರು ಅನ್ನೋ ಒಂದು ಮಾತನ್ನು ಕೂಡ ಅಶ್ವಿನಿ ಗೌಡ ಅವರಿಗೆ ಆಶ್ ಅವರು ಮಾತಾಡಿದ್ದಾರೆ. ಸೊ ಅಶ್ವಿನಿ ಗೌಡ ಹೋಗ್ತಾ ಹೋಗ್ತಾ ಎಲ್ಲರಿಗೂ ನೋಟಿಸ್ ಆಗ್ತಿದ್ದಾರೆ, ಎಲ್ರಿಗೂ ಟಾರ್ಗೆಟ್ ಆಗ್ತಿದ್ದಾರೆ ಅಂತ ಹೇಳಿ ನನಗನ್ಸುತ್ತೆ. ಯಾಕಂತ ಹೇಳಿದ್ರೆ, ಮನೆಯಲ್ಲಿ ಒಬ್ಬರನ್ನೇ ಪದೇ ಪದೇ ರೂಲ್ ಮಾಡ್ಲಿಕ್ಕೆ ಹೋದ್ರೆ ಅವರು ಹೀರೋಯಿಸಮ್ ಆಗ್ತಾರೆ, ಜನಗಳಿಗೆ ನೋಟಿಸ್ ಆಗ್ತಾರೆ ಅಂತ ಹೇಳಿ ಸುದೀಪ್ ಅವರು ಹೇಳೋಗಿದ್ರು. ಅದರಂತೆ ಅಶ್ವಿನಿ ಗೌಡ ಎಲ್ಲಾ ಕಡೆ ಮೂಗ್ ತೋರಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿರುವಂತ ಎಲ್ಲರೂ ಕೂಡ ಈಗ ತಿರುಗಿ ಬಿದ್ದಿದ್ದಾರೆ. ಯಾವ ಮಟ್ಟಕ್ಕಂದ್ರೆ, ಆಗ ಕಾಕ್ರೋಚ್ ಅವರ ಒಂದು ಬಾಟ್ಲಿಯನ್ನ ಅಶ್ವಿನಿ ಗೌಡ ಅವರು ಎತ್ಕೊಂಡು ತಮ್ಮ ಎದೆಯಲ್ಲಿ ಬಚ್ಚಿಕೊಂಡಿರ್ತಾರೆ. ಆಗ ಕಾಕ್ರೋಚ್ ಅವರು ಆಶ್ ಅವರಿಗೆ ಒಂದು ಆರ್ಡರ್ ಅನ್ನ ಮಾಡ್ತಾರೆ, ಆ ಬಾಟ್ಲಿಯನ್ನ ಕಸ್ಕೊಂಡು ಬಾ ಅಂತ ಹೇಳಿ. ಸೊ ಆ ಸಮಯದಲ್ಲಿ ಆಶ್ ಹೋಗಿ ಅದನ್ನ ಕಿತ್ಕೊಳ್ಬೇಕಾದ್ರೆ, ನೀನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಡ, ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬರಬೇಡ ಅಂತ ಹೇಳಿ ಅಶ್ವಿನಿ ಗೌಡ ಅವರು ಈ ಹಿಂದೆ ಹೇಳ್ತಾರೆ. ಅದಕ್ಕೆ ನಾನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ, ಕಸ್ಕೋತಾ ಇರೋದು ಅಂತ ಹೇಳ್ತಾರೆ. ನೀನ್ ಯಾವಳೆ ನನ್ನ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಕ್ಕೆ, ನೀನು ಯೋಗ್ಯತೆ ನೋಡ್ಕೊ ಅಂತ ಹೇಳ್ತಾರೆ. ಆಗ ಆಶ್ ಅವರು ಹೇಳ್ತಾರೆ, ಯೋಗ್ಯತೆ ಇರೋದಕ್ಕೆ ಕಣೆ ನಾನು ಇಲ್ಲಿರೋದು, ಮುಚ್ಕೊಂಡಿರೋದನ್ನ ಕಲಿ ಅಂತ ಹೇಳಿ ಅಶ್ವಿನಿ ಗೌಡಗೆ ಏಕವಚನದಲ್ಲಿ ಮಾತಾಡ್ತಾರೆ. ಅಯ್ಯೋ ನೀನ್ ನನ್ನ ಎಕ್ಕಡಕ್ಕೆ ಸಮಾನ ಅಂತಾನೂ ಕೂಡ ಅಶ್ವಿನಿ ಗೌಡ ಅವರು ಆಶ್ ಅವರಿಗೆ ಹೇಳಿದ್ದಾರೆ. ಸೊ ಈ ಒಂದು ಟಾಪಿಕ್ ಏನಿದೆ, ಇದು ವೀಕೆಂಡ್ ಅಲ್ಲಿ 100% ಚರ್ಚೆಗೆ ಗ್ರಾಸವಾಗುತ್ತೆ. ಈ ಹಿಂದೆನೂ ಕೂಡ ಹೆಣ್ಣು ಮಕ್ಕಳು ತಮ್ಮ ಪ್ರೈವೇಟ್ ಜಾಗದಲ್ಲಿ ಐಟಮ್ಗಳನ್ನ ಇಟ್ಕೊಂಡು ಗಂಡು ಮಕ್ಕಳಿಂದ ಪ್ರೊಟೆಕ್ಟ್ ತಗೊಳ್ತಿದ್ದಾಗ ಸುದೀಪ್ ಅವರು ಗ್ರಾಚಾರ ಬಿಡಿಸುವಂತ ಕೆಲಸ ಮಾಡಿದ್ರು. ಅದೇ ಒಂದು ಕೆಲಸವನ್ನ ಈಗ ಅಶ್ವಿನಿ ಗೌಡನು ಕೂಡ ಮಾಡಿದ್ದಾರೆ. ತಾನೇ ಈ ಮನೆಯಲ್ಲಿ ಬಿಗ್ ಬಾಸ್ ಅನ್ಕೊಂಡು ಮೆರಿತಿರುವಂತಹ ಅಶ್ವಿನಿ ಗೌಡ ಒಂದರ ಮೇಲೆ ಒಂದು ತಪ್ಪುಗಳನ್ನ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಈ ವಾರ ಸುದೀಪ್ ಅವರ ಕೈಲಿ ಗ್ರಹಚಾರವನ್ನ ಬಿಡಿಸ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಿ ನನ್ಗನ್ಸುತ್ತೆ. ಗಂಟ್ಲು ಈಗಾಗಲೇ ಹೋಗಿದೆ, ಅಳೋದು ಆಗಿದೆ. ಬಿಗ್ ಬಾಸ್ ಮನೆಯಿಂದ ನಾನು ಆಚೆ ಹೋಗ್ತೀನಿ ಅಂತ ಇಷ್ಟರಲ್ಲೇ ಅವರ ಬಾಯಿಂದ ಮಾತು ಬಂದೇ ಬರುತ್ತೆ. ಸೊ ಹಲವಾರು ಅಪ್ಡೇಟ್ಗಳಿಗಾಗಿ ನಾವು ಚಾನಲ್ ನೋಡ್ತಾ ಇರಿ. ಅಶ್ವಿನಿ ಗೌಡ ಅವರ ಈ ನಡೆಯ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅದನ್ನ ತಪ್ಪದೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು.